ಹೆಣ್ಣು ಗಂಡಿನ ಹೆಸರನ್ನ ಹೊಡೆದಾಕಿ ಶಿವಾನಿ ಸೂರ್ಯ ಅಂತ ಬರ್ಕೊಂಡಿದ್ದಾಳೆ. ಅಷ್ಟು ಅರ್ಥ ಆಗ್ಲಿಲ್ವತ್ತೆ? ಸೂರ್ಯ ವರ್ಸ ಶಿವಾನಿ ಅಂತ ಬರ್ಕೊಂಡಿದ್ದಾಳೆ. ಅವಳು ಮದುವೆ ಅಂತ ಆದ್ರೆ ಸೂರ್ಯನೇ ಅಂತ ಇದಕ್ಕೆ ಅರ್ಥ. ಅದಕ್ಕೆ ಎಲ್ಲ ಲಗ್ನ ಪತ್ರಿಕೆಯಲ್ಲಿ ಅವರಿಬ್ರು ಹೆಸರು ಬರ್ಕೊಂಡಿದ್ದಾಳೆ. ಇದ್ಯಾಕೋ ತುಂಬಾ ಅತಿ ಆಯ್ತು ಕಣೆ. ಅಲ್ಲ ಅತ್ತೆ, ನಮ್ ಪಕ್ಕ ಕುತ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ದಾಳಲ್ಲ, ಎಷ್ಟು ಕೊಬ್ಬಿರ್ಬಿಡ ಅವಳಿಗೆ. ಇರಿ ಮಾಡ್ತೀನಿ. ಬೇಡ ರಾಜೇಶ್ವರಿ, ಸುಮ್ಮನೆ ಇದ್ದು ಬಿಡು. ಈಗ ಅವಳನ್ನ ಕರೆದು ಬುದ್ಧಿ ಹೇಳಕ್ ಹೋದ್ರೆ ಪ್ರಯೋಜನ ಆಗಲ್ಲ. ನಾನು ಅವಾಗ್ಲೇ ಏನು ಹೇಳಿದೆ ನಿನಗೆ? ಪ್ರತಿ ಒಂದು ವಿಷಯದಲ್ಲೂ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಬಗೆಹರಿಸ್ಕೋಬಾರ್ದು. ಬೆಳೆಯೋ ಮಕ್ಕಳ ಜೊತೆ ಸಮಾಧಾನವಾಗಿ ಮಾತಾಡಬೇಕು. ಈಗ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು. ನಿನ್ನ ಗಂಡ ಮುನೀಂದ್ರ ಬರಲಿ, ಆಮೇಲೆ ಎಲ್ಲ ಕೂತ್ಕೊಂಡು ಇತ್ಯರ್ಥ ಮಾಡೋಣ. ಅತ್ತೆ, ಇವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಮಗ್ ಕುತ್ಕೊಂಡು ಮಾತಾಡೋ ಅವಕಾಶ ಕೊಡಲ್ಲ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಕಣೆ. ಮೊದಲು ಈ ಮದುವೆ ಕಾರ್ಡ್ಗಳನ್ನೆಲ್ಲ ಬಚ್ಚಿಡ್ಬೇಕು. ಇದೇನಾದ್ರೂ ನಿಮ್ಮ ಮಾವನ ಕಣ್ಣಿಗೆ ಬಿದ್ದರೆ ದೊಡ್ಡ ರಗಳನೆ ಆಗ್ಬಿಡುತ್ತೆ. ಮೊದ್ಲು ಇದನ್ನ ಸುಟ್ಟಾಕ್ಬಿಡ್ತೀನಿ. ನಗು ನಗು, ಎಲ್ಲ ವಿಷಯ ತಿಳಿಸಿದ್ದೀನಿ. ಅತ್ತೆ, ನೀವೇ ಕೋಪ ಮಾಡ್ಕೊಂಡಿದ್ದೀರಾ? ಇಷ್ಟಕ್ಕೂ ಕೋಪ ಮಾಡ್ಕೊಳ್ಬೇಕಾಗಿರೋದು ನಾವು ಅವಳಿಗೆ ಇರೋ ವಿಚಾರನ ಹೇಳಿದ್ರೆ ಅದು ತಪ್ಪಾ? ತಪ್ಪೆ ಹೇಳಿ ಅಂದ್ರೆ ತಪ್ಪೆ. ಒಂದು ಹೆಣ್ಣಿನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ಅಳಿಯಂದ್ರೆ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ ಅಂತ ನಿಮ್ಗೆ ಗೊತ್ತಾ? ನಗು, ಅವಳು ಚೆನ್ನಾಗಿ ಕಣ್ಣೀರ್ ಹಾಕಿ ಬ್ರೈನ್ ವಾಶ್ ಮಾಡಿ ಕಳಿಸಿದಾಳೆ. ಅದಕ್ಕೆ ನೀನ್ ಅದನ್ನ ನಂಬ್ಕೋತಿದ್ಯಾ? ಇದೆಲ್ಲ ಡ್ರಾಮಾ ಕಣೆ, ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಹೌದು ರೀ, ಹೆಣ್ಮಕ್ಳು ಕಣ್ಣೀರ್ ಹಾಕೊಂಡು ಕಷ್ಟ ಹೇಳ್ಕೊಂಡ್ರೆ ಅದು ನಿಮ್ಗೆ ಡ್ರಾಮಾ ಅನ್ಸುತ್ತಲ್ವಾ? ಅತ್ತೆ, ನೀವೇನೇ ಹೇಳಿದ್ರು ಅವಳು ಸುರಭಿ ಆಗಲ್ಲ. ನಾನು ಅವಳನ್ನ ನನ್ನ ಸುರಭಿ ಅಂತ ಒಪ್ಕೊಳ್ಳಲ್ಲ. ನೀವು ಮಾತ್ರ ಅಲ್ಲ ಅಳಿಯಂದ್ರೆ, ಇದನ್ನ ಯಾರೂ ಒಪ್ಪೋದಿಲ್ಲ. ಹೌದು, ನೀವೇನ್ ಮಾಡ್ತೀರಾ? ಅವಳ ರೂಪನೇ ಅವಳಿಗೆ ಶಾಪ ಆಗಿದೆ. ತಾಯಿ ಮನಸ್ಸಿಗೆ ಬೇಗ ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ ನಾನು ಅವಳನ್ನ ಒಪ್ಕೊಂಡಿದ್ದೀನಿ. ಅಪ್ಪ ಹೀಗೆ ಮಾಡಿದ್ರು, ನನ್ನ ಗಂಡ ಸೂರ್ಯ ನೇರವಾಗಿ ನನ್ನ ಬೇಡ ಅಂದ್ರು ಅಂತ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ಅವಳು ಎಷ್ಟು ಹಿಂಸೆ ಅನುಭವಿಸ್ತಿದ್ದಾಳೆ ಅಂತ ಗೊತ್ತಾ? ಡಾಕ್ಟರ್ ಮಾಳವಿಕಾ ಅವ್ರು ಏನ್ ಹೇಳಿದ್ರು ಅಂತ ಮರ್ತೋಯ್ತಾ? ಆದಷ್ಟು ಅವಳನ್ನ ಸೂಕ್ಷ್ಮವಾಗಿ ನೋಡ್ಕೋಬೇಕು, ಇಲ್ಲ ಅಂದ್ರೆ ಅವಳು ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾಳೆ. ಇದ್ರ ಪರಿಣಾಮ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿದ್ರು ತಾನೆ. ನೀವು ಪದೇ ಪದೇ ನಮ್ಮವಳಲ್ಲ ಅಂತ ಹೇಳಿ ಅವಳು ಎಷ್ಟು ಕುಗ್ಗೋಗಿದ್ದಾಳೆ ಅಂತ ನನಗ್ ಮಾತ್ರ ಗೊತ್ತು. ಅಮ್ಮ ನನಗ್ ಸತ್ತೋಗ್ಬೇಕನ್ನಿಸ್ತಿದೆ ಅಂತ ಸಾಯೋ ಮಾತಾಡ್ತಿದ್ದಾಳೆ. ಹೇಗೋ ದೇವ್ರು ಅವಳನ್ನ ಮತ್ತೆ ನನ್ನ ಹತ್ರ ಕಳಿಸಿದ್ದಾನೆ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು, ನಾನಂತೂ ಖಂಡಿತ ಬದುಕಿರಲ್ಲ. ಅವಳೇ ನನ್ನ ಮಗಳು. ಅವಳನ್ನ ಕಾಪಾಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಂದು. ನಿಮಗಿಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ನನ್ನ ಮಗಳನ್ನ ಕರ್ಕೊಂಡು
ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀನಿ. ನೀವೆಲ್ರೂ ನೆಮ್ಮದಿಯಾಗಿ ಇದ್ಬಿಡಿ. ಅತ್ತೆ, ನೀವ್ಯಾಕೆ ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದ್ದೀರಾ? ಈ ವಿಚಾರದಲ್ಲಿ ನಾವು ಎಷ್ಟೇ ಚರ್ಚೆ ಮಾಡಿದ್ರೂ ಯಾರ ಅಭಿಪ್ರಾಯಗಳು ಹೊಂದಾಣಿಕೆ ಆಗಲ್ಲ. ಆಯ್ತು, ಇದಕ್ಕೆ ನೀವೇ ಏನಾದರೂ ಪರಿಹಾರ ಹೇಳಿ. ಅಯ್ಯೋ, ನನ್ ಮಾತು ಯಾರು ಕೇಳಲ್ವಲ್ಲ, ನಾನ್ ಹೇಳಿ ಏನ್ ಪ್ರಯೋಜನ? ಹಾಗೆಲ್ಲ ಏನೂ ಇಲ್ಲ ನಾಗು. ಈಗ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ನೀನೇ ಸೂಚಿಸು. ನಾವೆಲ್ಲ ಹಾಗೆ ಕೇಳ್ತೀವಿ. ನಮ್ಮ ಕೈಯಲ್ಲದ್ರೆ ನಾವು ಅದನ್ನೇ ಫಾಲೋ ಮಾಡ್ತೀವಿ. ಇದಕ್ಕೆ ಪರಿಹಾರ ಅಂತೂ ಇಲ್ಲ ರೀ, ಆದ್ರೆ ಎಲ್ರಿಗೂ ಸಮಾಧಾನ ಆಗೋಂಥ ವಿಚಾರ ಇದೆ. ನೀವಿಬ್ರು ಖಂಡಿತ ಅದನ್ನ ನೆರವೇರಿಸ್ಕೊಡ್ಬೇಕು. ಆಯ್ತಮ್ಮ, ಅದೇನು ಅಂತ ಹೇಳು. ನೀವು ಅವಳನ್ನ ಒಪ್ಕೊಳ್ದೆ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಪದೇ ಪದೇ ನೀ ನಮ್ಮ ಸುರಭಿ ಅಲ್ಲ ಅಂತ ಹೇಳ್ಬಾರ್ದು. ಡಾಕ್ಟರ್ ಮಾಳವಿಕಾ ಅವ್ರು ಹೇಳಿರೋ ಪ್ರಕಾರ ಅವಳಿಗೆ ಹಿಂಸೆ ಆಗೋ ಹಾಗೆ ನೀವು ನಡ್ಕೋಬಾರ್ದು. ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ಇನ್ಮೇಲೆ ನೀವ್ಯಾರು ಅವಳ ಹತ್ರ ಗದರಬಾರ್ದು, ಕೋಪ ಮಾಡ್ಕೋಬಾರ್ದು. ಯಾವುದೇ ತರ ನೀವು ಅವಳನ್ನ ಡಿಸ್ಟರ್ಬ್ ಮಾಡಬಾರ್ದು. ಏನೇ ಪರಿಸ್ಥಿತಿ ಬಂದ್ರೂ ಮನೆಯಿಂದ ಆಚೆ ಹೋಗುವಂತ ನೀವು ಅವಳನ್ನ ಹೇಳೋ ಹಾಗಿಲ್ಲ. ನೀವು ನಮ್ಮ ಹತ್ರ ಹೇಗೆ ನಡ್ಕೋತಿರೋ ಅವಳ ಹತ್ರನೂ ಹಾಗೆ ನಡ್ಕೋತೀನಿ ಅಂತ ನನಗೆ ಮಾತು ಕೊಡಿ. ಯಾಕ್ರಿ ಇಬ್ರು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮಾತ್ ಕೊಡಿ, ಇಲ್ಲ ಅಂದ್ರೆ ನಾವಿಬ್ರು ಮನೆ ಬಿಟ್ಟು ಹೋಗ್ತೀವಿ. ನಿರ್ಧಾರ ನಿಮಗ್ ಬಿಟ್ಟಿದ್ದು. ಆಯ್ತು ಕಣೆ, ನಾನು ಇನ್ಮೇಲೆ ಗದರೋದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಅವಳ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಇನ್ಮೇಲೆ ಅವಳಿಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಏನೇ ಪರಿಸ್ಥಿತಿ ಬಂದರೂ ನಾನು ಅವಳನ್ನ ಮನೆಯಿಂದ ಹೊರಟು ಹೋಗು ಅಂತ ಹೇಳಲ್ಲ. ಇದು ನಾವು ಕೊಡ್ತಿರೋ ಮಾತು. ಈಗಲಾದ್ರೂ ನಿನಗೆ ಸಮಾಧಾನ ಆಯ್ತೇನೆ? ಅತ್ತೆ, ಹಾಗೆ ನೀವು ನನಗೊಂದು ಮಾತು ಕೊಡಿ. ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಬಾರ್ದು. ನಮ್ಮ ಕೈಯಲ್ಲಿ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಆಯ್ತು ಅಳಿ ಅಂದ್ರೆ ಅತ್ತೆ, ಹೊತ್ತಾಯ್ತು, ಹೋಗಿ ಮಲ್ಕೊಳ್ಳಿ. ನಗು, ಈಗ ನಿನ್ ಖುಷಿ ಆಯ್ತಾ? ಇನ್ನು ಯಾಕೆ ಕಣ್ಣೀರ್ ಹಾಕ್ತಿದ್ಯಾ? ನಗು, ಬಾ. ಪದ್ದು, ಅಮ್ಮ ಪದ್ದು. ಹಾ ಅತ್ತೆ.